ಆ, ಕವಿತೆಯ ಶೀರ್ಷಿಕೆ ಅಮ್ಮನಿಗೆ ಕೇಳಿದ ಪ್ರಶ್ನೆಗಳು. ಅಮ್ಮ, ನೀನ್ಯಾಕೆ ಯಾವಾಗಲೂ ಅಳುತ್ತಿ? ಸಮುದ್ರದಲ್ಲಿ ನೀರು ಸಾಕಷ್ಟಿಲ್ಲವಂತೆ. ಅಮ್ಮ, ನೀನ್ಯಾಕೆ ಉಸಿರುಗಟ್ಟಿ ಮೌನವಾಗಿ ಕೆಲಸ ಮಾಡುತ್ತಲೇ ಇರುತ್ತಿ? ಏಕೆಂದರೆ ಸಮುದ್ರದಲ್ಲಿ ಮೀನುಗಳಿವೆ, ಸದಾ ಹಾಲುಣಿಸುತ್ತಿರಬೇಕು. ಅಮ್ಮ, ನೀನ್ಯಾಕೆ ಎಂದೂ ನಕ್ಕಿದ್ದಿಲ್ಲ? ಸಮುದ್ರದ ನೀರು ಎಂದೂ ಆವಿಯಾಗಿ ಖಾಲಿಯಾಗದು. ಅಮ್ಮ, ಈ ಕವಿತೆಯನ್ನು ಯಾರೂ ನಂಬುವುದಿಲ್ಲವಂತೆ. ಅವರ ನಂಬಿಕೆಗಳಿಗೆ ನಾನು ಉತ್ತರವಲ್ಲ ಮಗು. ಅಮ್ಮ, ಜೀವನ ಪ್ರೀತಿ ಅಂದ್ರೇನು? ನನಗೆ ಈ ನೀರಿನ ಉಪ್ಪು ಮತ್ತು ಹಸಿದ ಕಂಗಳ ಮೇಲೆ ಮೋಹವಿದೆ. ಮತ್ತೊಂದು ಕವಿತೆ, ಒಂದು ಮೌನ. ಹಠಗೆದ್ದ ಹಾದಿಯಲ್ಲಿ ಸಿಕ್ಕ ಪ್ರಶಸ್ತಿಗಳೆಲ್ಲ ಇಂದು ಸುಟ್ಟ ಮನೆಯ ಬೂದಿಯಲ್ಲಿ ಕರಗಿವೆ. ಗಡಿಯೊಳಗೂ ಹೊರಗೂ ಹರಿಯುತ್ತಿರುವ ಆ ಬೆಚ್ಚನೆಯ ರಕ್ತದ ಬಣ್ಣಕ್ಕೆ ಯಾವ ಬಾವುಟದ ಬಣ್ಣ ಸಾಟಿಯಾಗುವುದಿದೆ? ದೇಶ ಗೆದ್ದಿತಂತೆ ಎಂಬ ಕೂಗು ಕೇಳಿಸುತ್ತಿದೆ ತಾಯಿಗೆ, ಹೆಂಡತಿಗೆ, ಮಗಳಿಗೆ. ಆದರೆ ಬಾಗಿಲಿಗೆ ಬಂದಿದ್ದು ಅವನಲ್ಲ. ಜೇಬಿನ ಮೇಲಿರುವ ಪದಕಕ್ಕೆ ಜೀವವಿಲ್ಲ, ದೇಹ ತುಂಬಿದ ಪೆಟ್ಟಿಗೆಯಲ್ಲಿ ಉಸಿರಿಲ್ಲ, ಮೌನಕ್ಕೂ ಕೊನೆಯಿಲ್ಲ. ಈ ಹಿಂದೆ ಅವನು ವರ್ಷಕ್ಕೊಮ್ಮೆ ಬಂದಾಗ ಒಂದು ಕೈಲಿ ಮಗಳ ಪುಟ್ಟ ಕೈ ಬೆರಳುಗಳ ಹಿಡಿದು, ಇನ್ನೊಂದು ಕೈಲಿ ಧ್ವಜ ಹಿಡಿದು, ಕಣ್ಣಲ್ಲಿ ದೇಶ ಪ್ರೇಮದ ಕತೆ ಉಸುರಿದಾಗ, ಅವನುಸಿರೇ ದೇಶದ ಘನತೆಯಾದಾಗ, ಒಂದು ಪುಟ್ಟ ಕೈ ಒಂದು ಮಣ್ಣಿನ ಬಣ್ಣದ ಹುಂಡಿ ತರುತ್ತದೆ, ಜಮೆಯಾದ ನಾಣ್ಯಗಳಲ್ಲಿ ಅಡಗಿಸುತ್ತದೆ. ಯುದ್ಧದಲ್ಲಿ ಹಸಿದ ಹೊಟ್ಟೆಗೆ ತುತ್ತಾಗಲಿ ಎಂದು ಆಟ ಸಾಮಾನುಗಳ ಕನಸುಗಳನ್ನೆಲ್ಲ ಅದರೊಳಗೆ ಬಚ್ಚಿಟ್ಟಿದ್ದಾಳೆ. ಆದರೆ ಇತ್ತ ದಶದಿಕ್ಕುಗಳ ಸರ್ಕಾರಗಳು ಅಕ್ಕಿಯ ಚೀಲದ ಜೊತೆಗೆ ಅಸ್ತ್ರಗಳ ಪೆಟ್ಟಿಗೆಯನ್ನು ಅಟ್ಟಿದೆ. ಹಸಿದ ಹೊಟ್ಟೆಗೆ ರೊಟ್ಟಿಯ ಹಂಗಿಲ್ಲ, ಸಿಡಿದ ಗುಂಡೆಗೆ ಮನುಷ್ಯರ ರಕ್ತದ ದಾಹವೂ ಇಂಗುವುದಿಲ್ಲ. ಈ ಯುದ್ಧೋತ್ಸಾಹಿಗಳ ಕೈಗಳನ್ನು ದೇವರು ತಡೆಯುವುದಿಲ್ಲ, ಸಾಯುವವರ ನಿಟ್ಟುಸಿರನ್ನು. ಪುಟ್ಟ ಹುಡುಗಿಯ ಹುಂಡಿಯೊಳಗೆ ಸದ್ದಿಲ್ಲದೆ ಕಣ್ಣೀರ ಹನಿಗಳು ಜಿನುಗುತ್ತಿವೆ. ಮಗುವಿನ ಮಮತೆಗೂ ಮನುಷ್ಯರ ಹಠಕ್ಕೂ ನಡುವೆ ಎದ್ದು ನಿಂತಿರುವುದು ಒಂದು ಮೌನವಷ್ಟೇ. ಮಗುವಿನ ಮಮತೆಗೂ ಮನುಷ್ಯರ ಹಠಕ್ಕೂ ನಡುವೆ ಎದ್ದು ನಿಂತಿರುವುದು ಒಂದು ಮೌನವಷ್ಟೇ. ಧನ್ಯವಾದಗಳು.